ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೊಪ್ಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿ ಮುಗಿಸ್ದೆ. ಆ್ಯಂಡ್ ಗುಪ್ಪೆ ಕೂಡ ರೆಡಿಯಾಗಿದ್ದಾಳೆ. ಅಮ್ಮ ಬೆಳಗ್ಗೆನೇ ಎದ್ದು ಟೊಮೆಟೊ ಬಾತ್ ಕೂಡ ಮಾಡಿದರು. ಅದನ್ನು ತಿನ್ಕೊಂಡು ಇವಾಗ ನಮ್ಮ ಮನೆದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಸೊ ನಾವು ಮನೆ ಬಿಡೋಷ್ಟರಲ್ಲಿ ಆಲ್ಮೋಸ್ಟ್ 8 ಗಂಟೆ ಆಗಿಬಿಟ್ಟಿತ್ತು. ಅಲ್ಲಿಂದ ನಾವು ಮಂಡ್ಯ ರೀಚ್ ಆಗಿದ್ದು 12 ಆಯಿತು. ಇವಾಗ ನಾವು ಮೇಲ್ಕೋಟೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಏನಾಯ್ತಮ್ಮ ಅಲ್ಲಿ? ಏನಾಯ್ತಲ್ಲಿ? ಅಂಬಾ ಹೋಗ್ಬೇಡ, ಇಲ್ಲೇ ಕೂತ್ಕೋ, ಇಲ್ಲೇ ಕೂತ್ಕೋ. ನಮ್ಮ ಮನೆ ದೇವ್ರು ಬಂದು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ. ಆಲ್ಮೋಸ್ಟ್ ಬಂದು 3 ಇಯರ್ಸ್ ಆಗಿಬಿಟ್ಟಿತ್ತು. ಅಮ್ಮ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಹೋಗಿ ಬರೋಣ ಅಂತ ಹೇಳಿ. ಹಾಗಾಗಿ ಓಕೆ ಸರಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸಡನ್ನಾಗಿ ನೈಟ್ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆನೇ ಹೊರಟ್ವಿ. ಸಿಕ್ಕಾಬಟ್ಟೆ ಜನ. ಅದೇನು ಬಸ್ಸು ಫ್ರೀ ಇದೆ ಅಂತ ಜನ ಸುಮ್ಮನೆ ಅಂದರೆ ಲೇಡೀಸ್ ಬರ್ತಾರೋ ಅಥವಾ ನಿಜವಾಗ್ಲೂ ಬೇಕು ಅಂತ ಸುತ್ತಾಡ್ತಾರೋ ಅಂತಲೇ ಗೊತ್ತಾಗಲ್ಲ. ಅದು ಬಸ್ಸು ಫ್ರೀ ಬಿಟ್ಟ ಮೇಲಂತೂ ಸಿಕ್ಕಾಬಟ್ಟೆ ರಶ್ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಅದರಲ್ಲೂ ಸ್ಯಾಟರ್ಡೆ ಸಂಡೇ ಅಂತೂ ಕೇಳೋಂಗೆ ಇಲ್ಲ, ಅಷ್ಟು ಜನ. ಸೊ ಇವಾಗ ಮೇಲ್ಕೋಟೆ ರೀಚ್ ಆದ್ವಿ. ಸೊ ಬಸ್ ಇಳಿದ ತಕ್ಷಣ ವಾಶ್ರೂಮ್ ಪಕ್ಕದಲ್ಲೇ ಇತ್ತು, ಯೂಸ್ ಮಾಡಿಬಿಟ್ಟು ಇವಾಗ ಟೆಂಪಲ್ ಕಡೆ ಹೋಗ್ತಿದ್ದೀವಿ. ಕ್ಲೋಸ್ ಆಗುತ್ತೆ. ಇವಾಗ ಟೈಮ್ 1:15 ಆಗಿದೆ. ಇವಾಗ ಬಂದು ರೀಚ್ ಆದ್ವಿ. ಯಾವ ಲೆವೆಲಿಗೆ ರಶ್ ಅಂದರೆ ಸಿಕ್ಕಾಬಟ್ಟೆ ಜನ. ಈ ಫ್ರೀ ಬಸ್ ಇರೋದಕ್ಕೆ ಜನನೋ ಇಲ್ಲ ನಾರ್ಮಲಾಗಿ ಜನ ಬರ್ತಾರ ಅಂತಲೇ ಗೊತ್ತಾಗ್ತಾ ಇಲ್ಲ. ಸಖತ್ತು ಬಿಸಿಲು ಬರ ಇದೆ. ಸೊ ಜಸ್ಟ್ ರೀಚ್ ಆಗಿ ಇವಾಗ ಮೇಲೆ ಬೆಟ್ಟ ಹತ್ತಕ್ಕಂತ ಹೋಗ್ತಾ ಇದ್ದೀವಿ. ಹತ್ತಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ 1:15 ಆಗಿದೆ. ಕ್ಲೋಸ್ ಆಗ್ಬೋದು ಅನಿಸುತ್ತೆ, ನೋಡೋಣ. ಚಿಂಗು ಹಾಯ್ ಮಾಡೆ. ಹಾಯ್. ಇದನ್ನು ಚೆನ್ನಾಗಿ ಮಾಡ್ತಾಳೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಬೆಟ್ಟ. ಅಯ್ಯಪ್ಪ, ಹತ್ತಕ್ಕಾಗಲ್ಲ, ಎಲ್ಲ ಜನ ಹತ್ತುತ್ತಾ ಇದ್ದಾರೆ. ಅಲ್ಲಿ ಸಣ್ಣ ಸಣ್ಣಕ್ಕೆ ಕಾಣಿಸ್ತಿದ್ಯಾ? ನೋಡಿ, ಹತ್ತಾ ಇದ್ದಾರೆ ಜನಗಳು. ಬಿಸಿಲಿತ್ತು ಅಂತ ಹೇಳಿಬಿಟ್ಟು ಗುಬ್ಬಿ ತಲೆಗೆ ಬಟ್ಟೆ ಕವರ್ ಮಾಡಿದ್ರೆ ಅವಳು ನೋಡಿ ಕಿತ್ತಿ ಹಾಕ್ತಾ ಇದ್ದಾಳೆ. ಹಾಗೆ ನನ್ನ ತಮ್ಮಂಗೆ ಮುಡಿ ಕೊಡಬೇಕಿತ್ತು, ಮನೆದೇವ್ರಲ್ವಾ. ಗುಬ್ಬಿ ಹುಟ್ಟಿದಾಗ ಅವನು ಮುಡಿ ಕೊಟ್ಟಿದ್ದು. ಅಂದರೆ ಅವಳು ಪ್ರೆಗ್ನೆಂಟ್, ಅಂದರೆ ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಾಗಲಿಂದ ಅವನು ಶೇವಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ನಂದು ಡೆಲಿವರಿ ಆದಮೇಲೆ ಅವನು ಬಂದು ಮಾಡಿಸಿದ್ದು. ಅದು ಬಿಟ್ಟರೆ ಇವಾಗಲೇ ಮುಡಿ ಕೊಡ್ತಾ ಇರೋದು. ಸೊ ಹಾಗಾಗಿ ಕೂದಲೆಲ್ಲ ವಾಶ್ ಮಾಡ್ಕೊತಾ ಇದ್ದ. ಆ್ಯಂಡ್ ನಂದು ಸ್ಟಿಕ್ಕರ್ ಬಂದು ಗುಬ್ಬಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಕಿಬಿಡ್ತಾಳೆ. ಸ್ಟಿಕ್ಕರ್ ಇಟ್ಕೊಳ್ಳೋಕ್ಕೆ ಬಿಡಲ್ಲ, ಕಿತ್ತು ಹಾಕ್ತಾ ಇರ್ತಾಳೆ. ಸೊ ಅಮ್ಮ ಕೂದಲಲ್ಲೆಲ್ಲೋ ತಗ್ಲಾಕೊಂಡಿತ್ತು ಅಂದ್ಬಿಟ್ಟು ಅದನ್ನು ತೆಗ್ದು ಇವಾಗ ಸರಿಯಾಗಿ ಮಾಡಿದ್ರು. ಚಿನ್ನಮ್ಮ, ಗುಬ್ಬಿ ಎಲ್ಲಿ ಬಂದಿದ್ದೀರವ್ವ? ಎಲ್ಲಿ ಬಂದಿದ್ಯಾ? ಮಾಮಿ ಕೈ ಮುಗಿದ್ಬಿಡು. ಏನೋ ಅಪ್ಪ ಇಲ್ಲಿ ಅಲ್ಲೈತ್ ನೋಡಿ ಮೇಲೆ ಮಾಮಿ, ಅಲ್ಲಿ ಮೇಲೆ ಕೈ ಮುಗಿದ್ಬಿಟ್ಟು ಮೇಲೆ. ಕಾಪಾಡಪ್ಪ ಕಾಪಾಡಪ್ಪ ಅನ್ನು. ಯಾವಾಗ ಅಂತೀಯ ನೀನು ಗೊತ್ತಿಲ್ಲ ನನಗೆ. ಬೆಟ್ಟ ನೋಡ್ತಾರೋ ಭಯ ನಾಯೇ ಹತ್ತುತ್ತೀನಾ ಅಂತ ಡೌಟು. ನಾಳೆ ಅರ್ಧಕ್ಕೆ ಹೋಗಿ ಕುಂತಿರ್ತೀನಿ ಮಾಡ್ಬಿಟ್ಟು ಹೊಡಿತಾಳ ತಲೆ ಮೇಲೆ. ಸುಮ್ಮನೆ ಇರು, ಈಗಲೇ ತಾ ನಗಿತದ. ಈಗ ಆಗಲೇ ಎಲ್ಲ ನಗಿತಾವ. ನಿಂತ್ಕೋಬೋದು, ನೀನು ಎತ್ತು ಕುಂತ್ಕೊಳಕ್ಕಾಗಲ್ಲ. ಆ ಕಡೆ ತಾಯಿ ನಮ್ಮವ್ವ ಅವಳೇನು ಮಾಡಿದ್ಲ ಅಲ್ಲಿ ಪಾಡ್ಗಳು. ಕುಂತ್ಕೊ ನೋಡಿ ಗೊತ್ತಾಯ್ತದ. ಕೂರ್ಸ್ಕೊ ಬಂದಿರ್ಲಿಲ್ವ ನಾನು? ಸಿನಿಮಾ ಮನೆಗೆ ಹೋಗ್ತೀನಿ ಅಂದಲ್ಲ, ಹೋಗ್ಲಿಲ್ವಾ? ಬಸ್ಸಲ್ಲಿ ಅದು ಯಾರ ಪಕ್ಕನೋ ಹೋಗಿ ಕೂತ್ಕೊಂಡ್ಬಿಟ್ಟು ತುಂಬ ರಶ್ ಇತ್ತು ಅಂತ ಹೇಳಿಬಿಟ್ಟು ಅಮ್ಮಂಗೆ ಒಂದೇ ಒಂದು ಸೀಟ್ ಸಿಕ್ಕಿತ್ತು. ಗುಬ್ಬಿನ ಕೊಟ್ಬಿಟ್ಟು ನಾನು ನಿಂತ್ಕೊಂಡಿದ್ದೆ. ಅವಳೇನು ಮಾಡಿದ್ಲು, ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದರು, ಅವ್ರ ಹತ್ರ ಹೋಗಿ ಕೂತ್ಕೊಂಡಿದ್ಲು. ಅವರು ಹಸು ಎಲ್ಲ ತೋರಿಸ್ತಾಯಿದ್ರು, ಅದನ್ನೆಲ್ಲ ನೋಡಿಕೊಂಡು ಅವ್ರ ಹತ್ರನೇ ಇದ್ಲು. ಸೊ ಇಳಿಬೇಕಾದ್ರೇನೂ ಕೂಡ ಅಷ್ಟೇ, ಬರ್ತಾನೆ ಇರಲಿಲ್ಲ ನಮ್ಮ ಹತ್ರ. ಅವ್ರ ಫ್ಯಾಮಿಲಿಲಿ ಇನ್ನೊಬ್ಬರು ಅಣ್ಣ ಇದ್ದರು, ಅವ್ರು ಎತ್ಕೊಂಡಿದ್ರು. ಅವ್ರ ಜೊತೆನೇ ಹೋಗೋಕ್ಕೆ ರೆಡಿ ಆಗಿಬಿಟ್ಟು ನನಗೆಲ್ಲ ಬಾಯಿ ಮಾಡ್ತಾಯಿದ್ಲು. ಸೊ ಆ ಥರ ಮಾಡಿಬಿಡ್ತಾಳೆ. ಏನಾದರೂ ಹಸು ಗಿಸು ತೋರಿಸ್ತೀನಿ ಅಂತಂದರೆ ಆರಾಮಾಗಿ ನಿಂತ್ಕೊಂಡು ಇದ್ಬಿಡ್ತಾಳೆ. ಆ್ಯಂಡ್ ಅದಾದಮೇಲೆ ಅವನಿಗೂ ಮುಡಿ ಕೊಡಿಸ್ಕೊಂಡು ನೆಕ್ಸ್ಟ್ ಇವಾಗ ಕಲ್ಯಾಣಿಯಲ್ಲಿ ಅವನು ಸ್ನಾನ ಮಾಡ್ಕೊತಾನೆ. ಹಾಗಾಗಿ ಇವಾಗ ಕಲ್ಯಾಣಿ ಕಡೆ ಹೋಗ್ತಾ ಇದ್ದೀವಿ. ನಾವೇನು ಸ್ನಾನ ಮಾಡಲ್ಲ, ಜಸ್ಟ್ ನಾವು ತಲೆ ಮೇಲೆ ನೀರು ಹಾಕ್ಕೊತೀವಿ ಅಷ್ಟೇ. ಅವನು ಸ್ನಾನ ಮಾಡ್ಕೊಳ್ತಾನೆ, ಯಾಕಂದರೆ ಮುಡಿ ಕೊಟ್ಟಿರ್ತಾನಲ್ವ, ಹಂಗೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿ.
ಇವಾಗ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಂತೂ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ವೆದರು, ಬಟ್ ಸಿಕ್ಕಾಪಟ್ಟೆ ಬಿಸಿಲು. ಯಾಕೆ ಹೇಳ್ತೀರಾ, ನೆಲದ ಮೇಲೆ ನಡೆಯೋಕ್ಕೆ ಆಗಲ್ಲ. ಕಲ್ಲಂತೂ ಫುಲ್ ಸುಡ್ತಾ ಇರುತ್ತೆ, ಅಷ್ಟು ಬಿಸಿಲಿದೆ. ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನಾಯ್ತಪ್ಪ ಈ ಸಲ ದೇವಸ್ಥಾನಕ್ಕೆ ಹೋದಾಗ ಅಂತಂದರೆ, ನಾವು ಮೇಲೆ ಬೆಟ್ಟದಲ್ಲೇ ಪೂಜೆ ಮಾಡಿಸ್ಬಿಡೋಣ, ಆಮೇಲೆ ಕೆಳಗಡೆ ಬಂದಾಗ ಜಸ್ಟ್ ದರ್ಶನ ಮಾಡ್ಕೊಂಡು ರಿಟರ್ನ್ ಬರೋಕ್ಕೆ ಸರಿ ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ನಾವು ಬ್ಯಾಗೆಲ್ಲ ಇಟ್ಬಿಟ್ಟು ಬರೋದು ಬೇಡ, ಜಸ್ಟ್ ಹಾಗೆ ಬ್ಯಾಗ್ ತೊಗೊಂಡು ಹೋಗಿಬಿಡೋಣ ಸ್ನಾನ ಎಲ್ಲ ಆದಮೇಲೆ ಅಂತ ಅಂದ್ಕೊಂಡು ನಾವೆಲ್ಲ ಬ್ಯಾಗೆಲ್ಲ ತೊಗೊಂಡು ಹೋಗೋಕ್ಕೆ ಅಂತ ರೆಡಿ ಆದ್ವಿ. ಬಟ್ ಅಲ್ಲಿ ಪೂಜಾ ಸಾಮಾನು ಇಟ್ಟಿರ್ತಾರಲ್ವ, ಅದರಲ್ಲೊಂದು ಲೇಡಿ ಏನು ಮಾಡಿದ್ರು, ಅಲ್ಲೇ ಅವ್ರ ಹತ್ರನೇ ಪೂಜಾ ಸಾಮಾನು ತೊಗೊಂಡಿದ್ವಿ ನಾವು. ಅಮೌಂಟು ನಾವು ಪೇ ಮಾಡಾಗಿದೆ, ಕ್ಯಾಶ್ ಕೊಟ್ಟಿದ್ರು ಅಮ್ಮ. ಅವ್ರೇನು ಮಾಡಿದ್ರು, ಸ್ನಾನ ಎಲ್ಲ ಆದಮೇಲೆ ದೇವ್ರ ಸಾಮಾನು ತೊಗೊಂಡು ಹೋಗೋಕ್ಕೆ ಅಂತ ಹೋದ್ವಿ. ಆವಾಗ ಅವ್ರು ಕರೆದುಬಿಟ್ಟು ಬ್ಯಾಗೆಲ್ಲ ಇಲ್ಲೇ ಇಟ್ಬಿಡಿ, ಹೆಂಗಿದ್ರು ಬರ್ತಾ ಹಿಂಗೆ ಹೋಗಬೇಕು, ಆಮೇಲೆ ಬೇಕಾದ್ರೆ ಬಂದು ಬ್ಯಾಗ್ ತೊಗೊಂಡು ಹೋಗಿ ಅಂತ ಅಂದರು. ನಾವು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಬಂದ್ವಿ. ಬಟ್ ಆಮೇಲೆ ಏನಾಯ್ತು ಅಂದರೆ, ದೇವಸ್ಥಾನದಿಂದ ಬಂದು ವಾಪಸ್ಸು ಬ್ಯಾಗ್ ತೊಗೊಳಕ್ಕೆ ಹೋದಾಗ ನೀವು ಅಮೌಂಟ್ ಪೇ ಮಾಡಿಲ್ಲ, ಅಮೌಂಟ್ ಪೇ ಮಾಡಿ ಅಂತ ನಿಂತ್ಕೊಂಡ್ಬಿಟ್ರು. ನಾವು ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ದೀವಿ ಬಟ್ ದೇವ್ರ ಸಂಬಂಧಕ್ಕೆ, ಬಟ್ ಅವ್ರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಜಗಳ ಮಾಡಿದ್ಲು ಅಂದರೆ, ಬಾ ದೇವ್ರ ಮುಂದೆ ಕರ್ಪೂರ ಎಲ್ಲ ಹಚ್ಚು ಅಂತೆಲ್ಲ ನಿಂತ್ಕೊಂಡ್ಬಿಟ್ಲು. ಆಮೇಲೆ ನಮ್ಮ ಅಮ್ಮಂಗೆ ಬಾ ಅವ್ರ ಬುದ್ಧಿ ಅವರಿಗೇನೆ ದೇವ್ರು ನೋಡ್ಕೊತಾನೆ ಅಂತ ಕರ್ಕೊಂಡು ವಾಪಸ್ ಮನೆಗೆ ಬಂದಿದ್ದಾಯ್ತು. ಈ ಥರ ಆಯಿತು. ಅಮ್ಮ ನೀನು ಸ್ನಾನ ಮಾಡ್ತೀಯಪ್ಪ? ಗುಬ್ಬಿ ಇಲ್ಲಿ, ಗುಬ್ಬಿ ಚಿನ್ನಮ್ಮ ಫುಲ್ ಸೀರಿಯಸ್ ಆಗಿ ನೋಡ್ತಾಳಿ, ಯಾಕೆ ನೀನು ಸ್ನಾನ ಮಾಡ್ತಾವನಿ ಇಲ್ಲಿ ಅಂತ. ಕೂದಲೆಲ್ಲ ಇತ್ತು ಅಂತ ಅವಳು. ಅಮ್ಮ ಕೂದಲೆಲ್ಲ ಮಾಮಂದು. ಚಿನ್ನಮ್ಮ ರೀಲ್ಸ್ ಮಾಡ್ಬೋದಿತ್ತು ಕಣ, ಇಲ್ಲೋಡಿಲಿ ಉಫ್ ಅಂದ್ಬಿಟ್ಟು ಮರ್ತೇ ಹೋಯ್ತು ನನಗೆ. ನೋಡು ಚಿನ್ನು, ಇಲ್ಲಿ ನೋಡು ಮೀನು, ಚೀಮಲ್ಲಿ ಫಿಶಿ. ವಾವ್ ಮೀನು, ವಾವ್ ಜೋಸೆ ನಿಂತ್ಕೊಂಡ್ಬಿಟ್ಟಿಯಾ? ಫಿಶಿ ಫಿಶ್ ಅನ್ನ ನೋಡಿದೆ ಆಗಲೇ. ಫಿಶ್ ಗುಬ್ಬಿ ಇಲ್ಲಿ ಫಿಶ್ ಕೊಡೋದು ಜಗ್ ನೀರು ಆಯ್ತಾನೆ ನಿಂದು. ಕೊಡು ಜಗ್ ಕೊಡು. ಸಿನಿಮಾ ಫಿಶ್ ಎಲ್ಲ ಐತಪ್ಪ, ಅಲ್ಲ ಐತಾ ಫಿಶ್ ಎಲ್ಲ ಐತಾ ಫಿಶಿ. ಈ ಥರ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಅಲ್ಲಿ ಲೇಡಿ ಶಾಪ ಎಲ್ಲ ಹಾಕ್ತಾಯಿದ್ಲಿ ಗೊತ್ತಾ, ನೀವು ಮನೆಗೆ ಹೋಗೋವರೆಗೂ ನೀರೆಲ್ಲ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಎಲ್ಲ. ಆಮೇಲೆ ಅಂದರೆ ಅಂದ್ಕೊಳ್ಳಿ ನಿನಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಅಜ್ಜಿ ಇನ್ನೊಂದು ಸಲ ಅಮೌಂಟ್ ಕೊಟ್ಬಿಟ್ಟು ಬಂದರು. ನಾವು ಫೋನ್ಪೇ ಮಾಡಿದ್ದಿದ್ರೆ ಈ ಒಂದು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಸೊ ನೆಕ್ಸ್ಟಿಂದ ನೀವೇನಾದರೂ ಟೆಂಪಲಿಗೆ ಹೋದರೆ ಈ ಒಂದು ಪಾಯಿಂಟ್ನ ನೆನ್ಪಿಟ್ಕೊಂಡು ಫಾಲೋ ಮಾಡಿ. ಫೋನ್ಪೇ ಅಥವಾ ಗೂಗಲ್ ಪೇ ಏನಾದರೂ ಮಾಡಿ, ಕ್ಯಾಶ್ ಕೊಟ್ಬಿಟ್ರೆ ಅಂತೂ ಪಕ್ಕ ಇದ್ದೇನೆ. ಆ್ಯಕ್ಚುಲಿ ಪೇ ಮಾಡಿದ್ದೀವಿ, ಏನು ಮಾಡಿದ್ರೆ ಅಂದರೆ ಬ್ಯಾಗ್ ಇಲ್ಲೇ ಇಟ್ಬಿಡಿ ಅಂತ ಹೇಳಿ ಯಾಮಾರಿಸ್ಬಿಟ್ಲು ನಮ್ಮನ್ನು. ಇಟ್ಸ್ ಓಕೆ, ಅವ್ರು ಮಾಡಿದ್ದು ಅವ್ರವ್ರಿಗೇನೆ. ಬಟ್ ನೆಕ್ಸ್ಟಿಂದ ಹುಷಾರಾಗಿರಲಿ ಅಂತ ಹೇಳಿಬಿಟ್ಟು ನಾನು ನಿಮಗೂ ಕೂಡ ಶೇರ್ ಮಾಡಿದೆ ಅಷ್ಟೇ. ಸಿನಿಮಾ ನಾಮ ನೋಡ್ಕೊ, ನಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಂದಾಗ ನಿಮಗೆ. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಒದ್ದೆ ಐತೆ ಅಂತ. ಗಲೀಜಾಗಿರೋದು ನಾನು ನೋಡಿಲ್ಲ, ತೊಳ್ಕೊಬಿಡು ಹೋಗು. ಆ್ಯಂಡ್ ಟ್ರಾವೆಲ್ ಮಾಡೋದಲ್ವ, ತುಂಬ ದಿನ ಆಗಿಬಿಟ್ಟಿತ್ತು ಟ್ರಾವೆಲ್ ಮಾಡಿ, ಕಾಲೆಲ್ಲ ಫುಲ್ ಊದ್ಕೊಂಬಿಟ್ಟಿದೆ ನಂದಂತೂ. ಕೊಳೆ ಬರೆ ಬಸ್ಸಲ್ಲಿ ಬಂದಿದ್ದಕ್ಕೂ ಅದಕ್ಕೂ. ಆ್ಯಂಡ್ ಇವಾಗ ಬ್ಯಾಗೆಲ್ಲ ಇಟ್ಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೋಗಿ ಬರ್ತಿದ್ವಿ. ಸೊ ಈ ಒಂದು ಇನ್ಸಿಡೆಂಟ್ ಹೇಳಿದೆ ಅಲ್ವಾ, ಶಾಪ ಎಲ್ಲ ಹಾಕಿದ್ದಿದ್ದು. ಆ್ಯಕ್ಚುಲಿ ಇದೆಲ್ಲ ದರ್ಶನ ಎಲ್ಲ ಮುಗಿಸಿ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಇಳ್ದಾದ್ಮೇಲೆ ಆಗಿದ್ದು. ಅಮ್ಮ ಅದೇ ಹೇಳ್ತಿದ್ರು, ನಾವು ಅಲ್ಲಿ ಬ್ಯಾಗ್ ಇಟ್ಟಿಲ್ಲ ಅಂದಿದ್ರೆ, ಬ್ಯಾಗ್ ತೊಗೊಂಡು ಬಂದಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ. ಅದು ಅಲ್ಲದೆ ಅಮ್ಮ ಏನು ಮಾಡಿದ್ರು, ಚಿಕ್ಕ ಕಾಯಿ ಇಟ್ಟಿದ್ಲು ಅಂದ್ಬಿಟ್ಟು ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ದೊಡ್ಡ ಕಾಯಿ ತೊಗೊಂಡಿದ್ದಾರೆ. ಆ ಒಂದು ಇದಕ್ಕೆ ಅವಳು ಈ ಥರ ಮಾಡಿದ್ದಾಳೆ ಅಷ್ಟೇ ಅಂತ ಹೇಳ್ತಾಯಿದ್ರು. ಇಟ್ಸ್ ಓಕೆ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಬಂದ್ವಿ. ಬಟ್ ಅಮ್ಮ ಫುಲ್ ಫೀಲ್ ಮಾಡ್ಕೊತಾ ಇದ್ರು, ಹಿಂಗೆ ಅಂದ್ಬಿಟ್ಲಲ್ಲ ಅವಳು ಅಂತ ಶಾಪ ಎಲ್ಲ ಹಾಕಿದ್ದಕ್ಕೆ. ಬಟ್ ಇಟ್ಸ್ ಓಕೆ, ಇವಾಗ ನಾವು ಮನೆಗೆ ಸೇಫಾಗೂ ರೀಚ್ ಆಗಿದ್ದೀವಿ, ಆರಾಮಾಗೂ ಇದ್ದೀವಿ. ಬಟ್ ಈ ಥರದವ್ರು ಇರ್ತಾರೆ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮೆಟ್ಲಿದೆಯಲ್ಲ, ಹತ್ತೋ ಅಷ್ಟರಲ್ಲಿ ಉಸಿರು ಆಡಿ ಆಡಿ ಫುಲ್ ಸುಸ್ತಾಗ್ಬಿಡುತ್ತೆ. ಸೊ ಫೈನಲಿ ರೀಚ್ ಆದ್ವಿ. ಇನ್ನೊಂದು 10-15 ನಿಮಿಷಕ್ಕೆಲ್ಲ ಹತ್ಬಿಡ್ಬೋದು, ಅಷ್ಟೊಂದೇನು ಕಷ್ಟ ಇಲ್ಲ. ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ, ಯಾಕಂದರೆ ದೊಡ್ಡ ದೊಡ್ಡ ಮೆಟ್ಲಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಗುಬ್ಬಿ ನೀನೇ ಫಸ್ಟಾ?
ನಾವು ಪ್ರತಿ ಸಲ ಬಂದಾಗಲೂ ಕೂಡ ಇನ್ನೊಂದು ಕ್ಲೋಸ್ ಆಗ್ತಾ ಇರುತ್ತೆ ಟೆಂಪಲ್ಲು. ಆ ಟೈಮಲ್ಲಿ ಬರ್ತೀವಿ, ಯಾಕಂದರೆ ಬೆಳಿಗ್ಗೆ ಮನೆ ಬಿಟ್ಟರೆ ಬರೋ ಅಷ್ಟರಲ್ಲಿ ಅಷ್ಟೊತ್ತು ಆಗಿಬಿಡುತ್ತೆ. ಹಾಗಾಗಿ ಬಟ್ ಪ್ರತಿ ಸಲ ಬಂದಾಗಲೂ ಕೂಡ ದರ್ಶನ ಅಂತೂ ನಮಗೆ ಆಗೇ ಆಗುತ್ತೆ. ಆ್ಯಂಡ್ ಇವತ್ತಂತೂ ಇನ್ನೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಫುಲ್ ಹತ್ತಿರದಿಂದ ಎಷ್ಟೊತ್ತು ನಿಂತ್ಕೊಂಡು ನೋಡಿದ್ವಿ ಗೊತ್ತಾ. ಆ್ಯಂಡ್ ಈ ಸಲ ವೀಡಿಯೋ ಕೂಡ ಮಾಡಿಕೊಂಡೆ. ಸೊ ಕಣ್ ತುಂಬ ದೇವ್ರನ್ನ ತುಂಬಿಕೊಂಡು ಇವಾಗ ಹೊರಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ದರ್ಶನ ಚೆನ್ನಾಗೈತಲ್ವ ಅಮ್ಮ? ದರ್ಶನ ಮಾಡ್ದಪ್ಪ, ತೋರಿಸ್ತೇನ ಪಾಪುಗೆ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ಕೂತಿದ್ವಿ, ಇವಾಗ ಹೊರಗಡೆ ಬಂದ್ವಿ. ನಾಳೆ ನಂದು ಹೊಸ ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಬಂದ್ವಿ. ಸೊ ಆವಾಗಲೇ ಫುಲ್ಲು ನೀಟಾಗಿ ಹೊರಗಡೆದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿ, ಯಾಕಂದರೆ ಫುಲ್ ಅರ್ಜೆಂಟ್ ಇತ್ತಲ್ವ. ಸೊ ಫಸ್ಟ್ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಂತೂ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೇನೆ ನಿಮಗೆ. ಬಟ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಂದರೆ ಯಾರು ಏನು ಅಷ್ಟೊಂದು ಜನ ಇರಲಿ, ಯಾಕಂದರೆ ಇವಾಗ ಕ್ಲೋಸಿಂಗ್ ಟೈಮ್ ಅಲ್ವಾ, ಇನ್ನೊಂದು 5 ನಿಮಿಷ ಇತ್ತು ಅಷ್ಟೇ ನಾವು ಕ್ಲೋಸಿಂಗ್ ಟೈಮಿಗೆ ಹೋಗಿತ್ತು. ಸೊ ಹಂಗಾಗಿ ಯಾರೂ ಜನ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. 2 ಸಲ ದರ್ಶನ ಮಾಡಿದ್ವಿ. ಸೊ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇರುತ್ತೆ ಎಲ್ಲವೂ ಕೂಡ. ಹಾಗೆ ನನ್ನ ಚಾನಲಲ್ಲಿ ಇದಕ್ಕೂ ಮುಂಚೆ ಮೇಲ್ಕೋಟೆ ವೀಡಿಯೋಸ್ ತುಂಬ ಹಾಕಿದ್ದೀನಿ. ಅಂದರೆ ಒಂದು 3-4 ವೀಡಿಯೋಸ್ ಹಾಕಿದ್ದೀನಿ. ಅದರಲ್ಲಿ ಮೇಲ್ಕೋಟೆ ಹಿಸ್ಟ್ರಿ ಎಲ್ಲನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಅದು ವೀಡಿಯೋನೂ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಲೈಕ್ ಮೇಲ್ಕೋಟೆ ಹಿಸ್ಟ್ರಿ ಏನಿದೆ, ಅಂದರೆ ಹೇಗೆ ಈ ಒಂದು ಟೆಂಪಲ್ ಉದ್ಭವ ಆಯಿತು, ಅದೆಲ್ಲವೂ ಕೂಡ ನಾನು ಆ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಅದೇ ವಿಡಿಯೋದಲ್ಲೆಲ್ಲ ಹೇಳಿದ್ನಲ್ವ, ಹಾಗಾಗಿ ಈ ವಿಡಿಯೋದಲ್ಲಿ ನಾನೇನು ಹೇಳ್ತಿಲ್ಲ ಅಷ್ಟೇ. ಆ್ಯಂಡ್ ಅದೇ ಕಲ್ಯಾಣಲ್ಲಿ ನಾವು ಆಗಲೇ ನನ್ನ ತಮ್ಮ ಸ್ನಾನ ಮಾಡಿದ್ದು ನೋಡಿ, ಅದೇ ಚೆನ್ನಾಗಿ ಕಾಣಿಸ್ತಿದೆ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ. ಆ್ಯಂಡ್ ಇಲ್ಲಂತೂ ಫ್ಲವರ್ ತುಂಬಾ ಚೆನ್ನಾಗಿತ್ತು. ಚಂಪಾ ಫ್ಲವರ್ಸು ಒಂದು ಕೂಡ ಗ್ರೀನ್ ಇಲ್ಲ, ಎಲ್ಲ ಫುಲ್ಲು ವೈಟಲ್ಲಿ ಫ್ಲವರ್ಸು ಫಿಲ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಎದುರುಗಡೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದ್ರದ್ದು ಕಡ್ಡಿ ಸಿಕ್ಕರೆ ತೊಗೊಂಡು ಹೋಗ್ಬೋದು, ಕಟ್ಟಿಂಗ್ ಮನೇಲಿ ಆರಾಮಾಗಿ ಗಿಡ ಬೆಳೆಸ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇನ್ನೂ ಕೆಳಗಡೆ ಇಳಿದು ಹೋಗ್ಬೋದು, ಬಟ್ ಯಾಕೆ ಸುಮ್ಮನೆ ರಿಸ್ಕ್ ಅಂತ. ಮಗಳು ಬರ ಇದ್ದಾಳಲ್ಲ. ಆ್ಯಕ್ಚುಲಿ ಅಲ್ಲಿ ಚಂಪಾ ಫ್ಲವರ್ ಕಾಣಿಸ್ತಿದೆ ಅಲ್ವಾ ಬ್ಯಾಕ್ಗ್ರೌಂಡಲ್ಲಿ, ಅಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಹೋಗಿ ಫೋಟೋ ತೊಗೊಳ್ಳೋಣ ಅಂತ ಅನ್ನಿಸ್ತಿದೆ. ಬಟ್ ಸ್ವಲ್ಪ ಹೈಟ್ ಇದೆ, ಸುಮ್ಮನೆ ಯಾಕೆ ಬೇಕು ರಿಸ್ಕು, ಕೆಳಗಡೆ ಬಿದ್ದು ಹೋಗಿ ಬೇಡಪ್ಪ. ಜೀವದ ಮೇಲೆ ತುಂಬ ಆಸೆ ಇದೆ ನನಗೆ. ದರ್ಶನ ಅಂತೂ ಚೆನ್ನಾಗಾಯಿತು. ಬ್ಯಾಕ್ಗ್ರೌಂಡಲ್ಲಿ ಫುಲ್ ಫ್ಲವರ್ಸು. ಸೊ ಅಮ್ಮ ಮತ್ತು ತಮ್ಮ ಕೆಳಗಡೆ ಹೋದರು. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಹೋಗಿ ಅಂತ ಕಳಿಸ್ದೆ. ಅಜ್ಜಿ ಅದರವರೆಗೂ ಹತ್ತಿದ್ರು ಅಷ್ಟೇ, ಆಮೇಲೆ ಆಗಲಿಲ್ಲ ಪಾಪ ಅವರಿಗೆ. ಸೊ ಕಾಲು ನೋವು, ಮಂಡಿ ನೋವು ಎಲ್ಲ ನಾರ್ಮಲ್ ಎಲ್ಲ ಏಜ್ ಆದಮೇಲೆ. ಸೊ ಹಂಗಾಗಿ ಅಲ್ಲೇ ಅರ್ಧದಲ್ಲೇ ಕೂತಿದ್ದಾರೆ. ಆ್ಯಂಡ್ ಫಸ್ಟ್ ಹೋಗಿ ಗುಬ್ಬಿಗೆ ಏನಾದರೂ ತಿನ್ನಿಸ್ಬೇಕು, ಬೆಳಗ್ಗೆಯಿಂದ ಅವಳಿಗೇನೂ ತಿನ್ನಿಸೇ ಇಲ್ಲ ಪಾಪ. ಅಜ್ಜಿಗೆ ಕಾಲು ನೋವು ಬಂದುಬಿಟ್ಟು ಅವ್ರು ಪೂರ್ತಿ ಹತ್ತಲಿಲ್ಲ, ಕೆಳಗಡೆನೇ ಕೂತ್ಕೊಂಡಿದ್ರು. ಸೊ ಹಾಗಾಗಿ ಬೇಗ ಇಳಿದ್ಬಿಟ್ಟು ಹೋಗ್ತಾಯಿದ್ದೀವಿ. ಆ್ಯಂಡ್ ಅದಲ್ಲದೆ ಗುಬ್ಬಿಗೆ ಬೆಳಿಗ್ಗೆಯಿಂದ ಏನೂ ಸರಿಯಾಗಿ ತಿನ್ನಿಸಿರಲಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ರೈಸ್ ತಿಂದ್ವಿ, ಅವಳೊಂದು ಸ್ವಲ್ಪ ತಿಂದುಬಿಟ್ಟು ಆಮೇಲೆ ನಿಲ್ಲಿಸ್ಬಿಟ್ಲು. ಆಮೇಲಿಂದ ಕೆಳಗಡೆ ಬಂದು ಅವಳಿಗೊಂಚೂರು ತಿನ್ನಿಸ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಇವಾಗ ಬೆಟ್ಟದಿಂದ ಕೆಳಗಡೆ ಇಳಿತಾ ಕೋತಿ ಮರಿಗಳನ್ನ ನೋಡಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಜಾಸ್ತಿ ಕೋತಿಗಳಿಲ್ಲ, ಮೊದಲು ಸಿಕ್ಕಾಪಟ್ಟೆ ಕೋತಿಗಳಿದ್ವು. ಇವಾಗೆಲ್ಲ ಕೋತಿನೂ ಹಿಡ್ದಾಕ್ಬಿಟ್ಟಿದ್ದಾರೆ. ಇವಾಗ ಅಪರೂಪ ಕೋತಿ ಕಾಣಿಸೋದು. ಅದರಲ್ಲಿ 4 ನೋಡಿದ್ವಿ. 2 ಮರಿ ಇತ್ತು, 2 ದೊಡ್ಡದಿತ್ತು. ಅದು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ತಪ್ಕೊಂಡಿತ್ತದು. ಅದಾದಮೇಲೆ ಕೆಳಗಡೆ ಬಂದ್ವಿ. ಇನ್ನೊಂದು ಟೆಂಪಲ್ ಇದೆ ಅಲ್ವಾ ಕೆಳಗಡೆ, ಚಲುವನಾರಾಯಣ ಸ್ವಾಮಿ. ಸೊ ಅಲ್ಲಿ ಹೋಗಿ ದರ್ಶನ ಮಾಡೋಣ ಅಂತ. ಅದು ಇವಾಗ ಸದ್ಯಕ್ಕೆ ಕ್ಲೋಸ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಡ್ಕೊಂಡು ಬರೋ ಅಷ್ಟಲ್ಲಿ ಆಗುತ್ತೆ ಅಂತ ನಡ್ಕೊಂಡು ಬಂದ್ವಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಅಂತ ಹೇಳಿ ಗುಬ್ಬಿಗೆ ಒಂದು ಸ್ವಲ್ಪ ಟಾಯ್ಸ್ ತೊಗೊಳ್ತಾ ಇದ್ವಿ. ಆ್ಯಂಡ್ ಮೇಲ್ಗಡೆ ಬೆಟ್ಟದ ಹತ್ರ ವುಡ್ಡಂದೆಲ್ಲ ಇತ್ತು ಟಾಯ್ಸು. ನಾನು ತೊಗೊಳ್ಳೋಣ ಅಂದ್ಕೊಂಡ್ರೆ ನಮ್ಮಮ್ಮ ತೊಗೊಳಕ್ಕೆ ಬಿಟ್ಟಿಲ್ಲ. ಕೆಳಗಡೆ ತೊಗೊಳ್ಳೋಣ ಬಾ ಅಂತ ಕರ್ಕೊಂಡು ಬಂದರು. ಬಟ್ ಕೆಳಗಡೆ ಏನೂ ಇರಲಿಲ್ಲ, ನಾರ್ಮಲಾಗಿ ಟಾಯ್ಸ್ಗಳೆಲ್ಲ ಇತ್ತು. ಅದರಲ್ಲಿ ಸ್ವಲ್ಪ ಗುಬ್ಬಿಗೆ ಬಾಲ್ ಥರದ್ದು ಒಂದು ತೊಗೊಂಡ್ವಿ. ನಾನು ಬೇರೆ ಥರದ್ದು ನೋಡಿದೆ, ಬಟ್ ನಮ್ಮಮ್ಮ ಇದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಬಾಲ್ ಹಾಕೋದು, ಅದು ರಿಂಗಾಗಿ ಕೆಳಗಡೆ ಬೀಳುತ್ತೆ, ಆ ಥರದ್ದು ಒಂದು ತೊಗೊಂಡ್ಲು. ಆ್ಯಂಡ್ ಅವಳು ಅದನ್ನು ಕೇಳ್ತಾ ಇದ್ದಾಳೆ, ಕೊಡು 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 ಅಂತ ಹೇಳಿ. ಇವಾಗ ಈ ಟೆಂಪಲ್ಲು ಕೂಡ ಓಪನ್ ಆಯಿತು. ಸೊ ಇವಾಗ ಬಂದು ಅಲ್ಲಿ ಕೂಡ ದರ್ಶನ ಚೆನ್ನಾಗಾಯಿತು. ಇವಾಗ ದರ್ಶನ ಎಲ್ಲ ಮುಗಿಸ್ಬಿಟ್ಟು
ದೇವಸ್ಥಾನದ ಹೊರಗಡೆನೇ ಕೂತ್ಕೊಂಡು ಬಾಕ್ಸ್ ತಂದಿದ್ವಿ, ಬೆಳಿಗ್ಗೆ ಮಾಡಿದ್ರಲ್ಲ ಟೊಮೆಟೊ ಬಾತ್, ಅದನ್ನು ಏನಾದರೂ ಗುಬ್ಬಿಗೆ ಏನಾದರೂ ಹಸ್ವಾದರೆ ತಿನ್ಸೋಣ ಅಂತ ಹೇಳಿ ಅದನ್ನು ಇವಾಗ ಒಂದು ಸ್ವಲ್ಪ ಶೇರ್ ಮಾಡಿಕೊಂಡು ಎಲ್ಲರೂ ತಿಂತಾಯಿದ್ದೀವಿ. ಬಜ್ಜಿ ಕೂಡ ಅಲ್ಲಿ ಹಾಕ್ತಾಯಿದ್ರು, ಗಮ್ ಅಂತ ಇತ್ತು. ಸೊ ಅದನ್ನು ತೊಗೊಂಡು ಬಂದು ತಿಂತಾಯಿದ್ವಿ. ಬಾ ಹಿಂಗೆ ಹೋಗೋಣ, ಬಾ ವಾಪಸ್ ಹೋಗೋಣ, ಬಾ ಬಾ. ಬೀಳ್ತೀರಾ ಬಾ, ಹಿಂದೆ ಬಾ, ಹಿಂಗಿಂದ ಹೋಗೋಣ, ಬಾ ನೋಡಿ, ಹಿಂದಕ್ಕೆ ಹೋಗಿ ಹಿಂಗೆ ಬಾ ಹಿಂಗಿಂದ ಬಾ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಇವಾಗ ವಾಪಸ್ಸು ಬ್ಯಾಂಗ್ಳೂರ್ ಕಡೆ ಹೊರಡ್ತಾ ಇದ್ದೀವಿ. ಕಿರ್ಚು ಇವಾಗ ಅಂತಿದ್ದಲ್ಲ, ಕಿರ್ಚು ಅಂತಿದ್ದಲ್ಲ. ಆಮೇಲೆ ಗುಬ್ಬಿ ನಾವು ಎತ್ಕೊತೀವಿ ಅಂದರೂ ಎತ್ಕೊಳ್ಳೋಕೆ ಬಿಡ್ದೇ ಅವಳೇ ನಡ್ಕೊಂಡು ಬರ್ತೀನಿ ಅಂತ ಬರ್ತಾ ಇದ್ದಾಳೆ. ಇನ್ನೊಂದೇನಂದ್ರೆ ಅವಳ ಕೈಯಲ್ಲಿ ಏನೋ ಆ್ಯಕ್ಷನ್ ಬೇರೆ ಮಾಡ್ತಿದ್ದಾಳೆ, ಅದು ಎಲ್ಲಿ ಕಲ್ತ್ಕೊಂಡ್ಬಂದ್ಲೋ ಗೊತ್ತಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಂಟಿ ಇದ್ದಾರೆ, ಮೇ ಬಿ ಅವ್ರು ತೋರಿಸಿರ್ಬೇಕಂತ ಅನಿಸುತ್ತೆ, ಅದನ್ನೇ ಮಾಡ್ತಾ ಇದ್ದಾಳೆ ಅವಾಗಿಂದ. ಅವು ಯಾವ ಸ್ಟೈಲ್ ಅವು ಅದು? ದೇವ್ರೆ, ನಾವು ಟೆಂಪಲ್ ಹೋಗಿದ್ದು ಸಂಡೇ ಅಲ್ವಾ, ಸೊ ಬಸ್ಸಿಗೆಲ್ಲ ತುಂಬ ರಶ್ ಇರುತ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಬಸ್ಸು ಕರೆಕ್ಟಾಗಿ ಸಿಕ್ತು. ಆಮೇಲೆ ರಶ್ ಕೂಡ ಇರಲಿಲ್ಲ. ನಾವು ಹತ್ಕೊಳ್ಳೋ ಟೈಮಲ್ಲಿ ಸೀಟ್ಸ್ ಎಲ್ಲ ಇತ್ತು, ಆರಾಮಾಗಿ ಕೂತ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ರಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಆಲ್ಮೋಸ್ಟ್ 6 ಗಂಟೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಇನ್ನೊಂದು 10 ನಿಮಿಷ ಇದೆ 6 ಗಂಟೆ ಆಗೋದಕ್ಕೆ ಅಷ್ಟೇ. ಹಾಗೆ ಗುಬ್ಬಿನೂ ಕೂಡ ಮಲ್ಕೊಂಡ್ಲು, ಬೆಳಿಗ್ಗೆ ಎಲ್ಲ ಮಲಗಿರ್ಲಿಲ್ವಲ್ಲ, ಹಾಗಾಗಿ ಇವಾಗ ಮಲ್ಕೊಂಡ್ಲು. ಮಂಡ್ಯದಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು, ಬಸ್ಗಳು ಬರ್ತಿದ್ದೆಲ್ಲ ಫುಲ್ ಫಿಲ್ಲಾಗೆ ಬರ್ತಾಯಿತ್ತು. ಆ್ಯಂಡ್ ಬಸ್ ಸ್ಟಾಪಲ್ಲಿ ಕೂಡ ತುಂಬ ಜನ ಇದ್ದರು. ಆ್ಯಂಡ್ ಅಲ್ಲಿದ್ದವರು ಒಂದು 1/2 ಅವರ್ ವೆಯ್ಟ್ ಮಾಡಿ ಆಮೇಲೆ ಖಾಲಿ ಬಸ್ ಬರುತ್ತೆ ಅಂತ ಹೇಳಿದ್ರು. ನಾವು ಅದೇ ಥರ ವೆಯ್ಟ್ ಮಾಡಿ ಆದಮೇಲೆ ಸ್ವಲ್ಪ ಖಾಲಿ ಬಸ್ಗಳು ಬಂತು, ಅದರಲ್ಲಿ ಹತ್ಕೊಂಡ್ವಿ. ಹೆಂಗೋ ಸದ್ಯಕ್ಕೆ ಸೀಟ್ ಸಿಕ್ತು. ಅಲ್ಲಿ ಜೀಪಲ್ಲಿ ಪೊಲೀಸ್ಗಳು ಕೂತಿದ್ರು, ಅವರೇ ಹೇಳಿದ್ದು ವೆಯ್ಟ್ ಮಾಡಿ 1/2 ಅವರ್ ಅಂತ. ಸೊ ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಮೈಸೂರಿಂದ ಖಾಲಿ ಬಸ್ ಬಂತು, ನಾವು ಹತ್ಕೊಂಡು ಬಂದ್ವಿ. ಆಗ ಇನ್ನೂ ಒಂದು ಏನಂತ ಅಂದರೆ, ಬಸ್ ಬಂದಾಗ ಎಲ್ಲ ಇಳ್ಕೊತಾರೆ, ಬಸ್ ಖಾಲಿ ಇರುತ್ತೆ ಆಯಿತಾ. ಬಟ್ ಏನು ಮಾಡ್ತಾರೆ ಜನ ಅಂದರೆ, ಆ ವಿಂಡೋಯಿಂದನೇ ಎಲ್ಲ ಈ ಟವಲ್ಲು, ಕರ್ಚೀಫು, ಹಾಗೆ ಈ ಛತ್ರಿಗಳು ಎಲ್ಲನೂ ಹಾಕ್ಬಿಡ್ತಾರೆ. ಸೊ ನಾವು ಫಸ್ಟ್ ಹೋಗಿ ನಿಂತ್ಕೊಂಡು ಒಳಗಡೆ ಹೋದರೂ ಕೂಡ ವೇಸ್ಟ್ ಅದು, ಬಿಕಾಸ್ ಅವರೇ ಎಲ್ಲ ಹಾಕಿ ಆಕ್ಯುಪೈ ಮಾಡ್ಕೊಂಬಿಟ್ಟಿರ್ತಾರೆ. ಕರ್ಚೀಫು, ಟವಲ್ ಇರಲಿ. ಮಂಡ್ಯದಲ್ಲಿ ಮೇಲ್ಕೋಟೆ ಬಸ್ ಹತ್ತಬೇಕಾದ್ರೆ ಮಗುನೇ ಕೂರಿಸ್ಬಿಟ್ಟಿದ್ರು ಬಸ್ ಒಳಗಡೆ ವಿಂಡೋಯಿಂದ, ಆ ಥರ ಎಲ್ಲ ಕೂಡ ಮಾಡ್ತಾರೆ. ಸೊ ಜಸ್ಟ್ ಇವಾಗ ಮನೆಗೆ ರೀಚ್ ಆದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನಮಗಂತೂ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ. ಆ್ಯಂಡ್ ಗುಬ್ಬಿಗೆ ಇಡ್ಲಿ ತೊಗೊಂಡು ಬಂದಿದ್ದೆ ಅಲ್ಲೇ ಬರ್ತಾ ಆನ್ ದ ವೇ, ಬಿಕಾಸ್ ಅವಳು ಮಧ್ಯಾಹ್ನನೂ ಕೂಡ ಸರಿಯಾಗಿ ತಿಂದಿಲ್ಲ, ಹಾಗಾಗಿ ನೈಟ್ ನಿದ್ದೆ ಮಾಡಲ್ಲ ಕರೆಕ್ಟಾಗಿ ಅಂತ ಹೇಳಿ ಇಡ್ಲಿ ತೊಗೊಂಬಂದು ಇವಾಗ ತಿನ್ನಿಸ್ತಾ ಇದ್ದೀನಿ. 9:30 ಆಗಿತ್ತು, ಮನೆಗೆ ರೀಚ್ ಆದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ಒಂಥರ ಬಿಟ್ಟರೆ ಸಾಕಪ್ಪ ಮಲ್ಕೊಂಬಿಡೋಣ ಅನ್ನಿಸ್ತಿದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಟೀ ಕುಡಿಯೋಣ ಅಂತ ಹಾಲು ಟೀ ಪುಡಿ ಎಲ್ಲ ತೊಗೊಂಬಂದೆ. ಅದೇ ಟೀ ಕಾಯಿಸ್ತಿದ್ದಾರೆ. ಟೀ ಕುಡಿದ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಬೇಕು. ಸೊ ಗುಬ್ಬಿಗೆ ಒಂದು ಸ್ವಲ್ಪ ಇಡ್ಲಿ ಎಲ್ಲ ತಿನ್ನಿಸ್ದೆ. ಅವಳು ಹೊಸ ಟಾಯ್ ತೊಗೊಂಬಂದಿದ್ದಲ್ಲ, ಅಲ್ಲಿ ಅವಳೆಲ್ಲ ಆಟ ಆಡ್ತಿದ್ದಾಳೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಇನ್ಸ್ಟಾದಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂತಂದರೆ ಇನ್ಸ್ಟಾ ID ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು, ಬೈ ಬಾಯ್, ಲಾಟ್ಸ್ ಆಫ್ ಲವ್.